ಹಾಯ್ ಎಲ್ಲರಿಗೂ ನಮಸ್ಕಾರ, ಶ್ರೀಗಲ್ ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದಾರೆ ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಾ ಇರೋದು. ಇವತ್ತು ಬಂದು ನಾವು ಮಲ್ಲೇಶ್ವರಂ ಹೋಗ್ತಿದ್ದೀವಿ. ನನ್ನ ಜೊತೆ ಇದ್ದಾರೆ ಆಕಾಶ್. ಸೊ ಆಕಾಶ್ನ ಕರ್ಕೊಂಡು ಮಲ್ಲೇಶ್ವರಂ ಹೋಗ್ತಿದ್ದೀನಿ. ಏನಕ್ಕಂತ ಹೇಳ್ತೀರಾ ನೀವು? ಹಿಂದ್ಗಡೆ ನೋಡ್ಬೋದು, ಕ್ಲೀನಾಗಿ ಗಾಡಿ ಮಲಗಿದೆಯಾ, ನೀಟಾಗಿ ಮಲಗಿಸ್ಬಿಟ್ಟಿದ್ದಾರೆ. ಆಕಾಶು, ನಮ್ಮ ಯೋಗಿ, ಆಮೇಲೆ ಇನ್ನೊಬ್ಬ ಯಾರಪ್ಪ ಅದು ಶಶಿ ಅಂತ ಹೇಳ್ಬಿಟ್ಟು 3 ಜನ ಸೇರಿಕೊಂಡು ಕ್ಲೀನಾಗಿ ಮಲಗಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಗಾಡಿ ಒಂದು ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು, ಸ್ವಲ್ಪ ಕಂಪ್ರೆಸರ್ ಡೌನ್ ಆಗಿದೆ. ನನ್ನ ಗಾಡಿಯಲ್ಲಿ ಹೆಂಗಾಗಿತ್ತು ಕಂಪ್ರೆಸರ್ ಡೌನು ಹಂಗೆ ಆಗಿದೆ. ಸೊ ನನ್ನ ಗಾಡಿ ಸ್ವಲ್ಪ ರನ್ನಿಂಗ್ ಕಂಡೀಷನಲ್ಲಿತ್ತು, ಹೆಂಗೋ ಒಂದು ಬಾಧೆ ಪಡ್ಕೊಂಡು ಹೋಗ್ಬಿಟ್ಟೆ. ಗಾಡಿ ಸ್ವಲ್ಪ ಕ್ಲೀನಾಗಿ ಟ್ಯೂನ್ ಮಾಡಬೇಕಾಗಿತ್ತು, ಅದಕ್ಕೆ ನಿಜಾಮ್ ಕೈಯಿಂದ ಟ್ಯೂನ್ ಮಾಡಿಸ್ಬೇಕಾಯ್ತು ಹೇಳ್ಬಿಟ್ಟು ಗಾಡಿ ತೊಗೊಂಡೋಗ್ತಾ ಇದ್ವಿ ಸ್ನೇಹಿತರೆ. ಸೊ ಫೈನಲ್ ಆಗಿ ನಾವು ನಮ್ಮ NS ಮೋಟರ್ ಪಾರ್ಟ್ಸ್ NS ರೇಸಿಂಗ್ ಟ್ಯೂನ್ಸ್ ಬಂದಿದ್ದೀವಿ. ನೋಡ್ಬೋದು ನಿಜಾನ್ ಆಮೇಲೆ ಇರ್ಫಾನು ಆಲ್ರೆಡಿ ಗಾಡಿಗಳು ರೆಡಿ ಆಗ್ತಿದೆ. ನೋಡ್ಬೋದು ನಿಜಾಮ್ ಎಲ್ಲ ಓಕೆ, ನಿಮಗೋಸ್ಕರ ಕೆಲಸ ಕೊಡ್ತಿದ್ದೀವಿ ಬನ್ನಿ. ಅಲ್ಲಿ ನೋಡಿ ಗಾಡಿ ಮಲಗಿದೆ, ಕುರಿ ಥರ ಮಲಸ್ಕೊಂಡು ಬಂದಿದ್ದೀವಿ. ಬಂದ್ವಿ ಸ್ನೇಹಿತರೆ. ಟ್ರಾಫಿಕಲ್ಲಿ ಹಾಕ್ಕೊಂಡು ಗಾಡಿ ತೆಗಿಬೇಕು, ಹೆಂಗೆ ಮಲಗಿದೆ ನೋಡಿ. ಸೊ 2 ಡಾಕ್ಟರ್ಗಳು ಇವಾಗ ಹೋಗ್ತವ್ರೆ ಚೆಕ್ ಮಾಡೋಕ್ಕೆ ಹೆಂಗೆ ತೆಗಿಯೋದಂತ ಹೇಳ್ಬಿಟ್ಟು. ಅದು ಸ್ನೇಹಿತರೆ ನೋಡಿ ಎಷ್ಟು ಕಷ್ಟಪಟ್ಟು ನಾವು ತೆಗಿಬೇಕು ಇವಾಗ. ಫಸ್ಟು ಟೈಮಲ್ಲಿ ಡಸ್ಟರಲ್ಲಿ ಯಾರೋ ಹಾಕ್ಕೊಂಡು ಬಂದಿರೋ ಅವಾಗ ಆಪರೇಷನ್ ಆಕಾಶ್. ಸ್ನೇಹಿತರೆ ನೋಡ್ಬೋದು 2 ಡಾಕ್ಟರ್ಗಳು ಚೆಕ್ ಮಾಡ್ತವ್ರೆ. ಏನಾಗಿ ಏನಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಚೆಕ್ ಮಾಡಿ ಹೇಳ್ತಾರೆ ಸ್ನೇಹಿತರೆ. ಹಾಕ್ಬೇಕು ಸೈಡಲ್ಲಿ ಹಾಕ್ಬೇಕು. ಸೊ ನಿಜಾಮ್ ಅವರೆಲ್ಲ ಚೆಕ್ ಮಾಡಿದ್ದಾರೆ ಇವಾಗ ಗಾಡಿ. ಸೊ ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ ಇವಾಗ ಸ್ನೇಹಿತರೆ. ಕಾರ್ಬೋರೇಟರ್ ಸೆಟ್ಟಿಂಗ್ ಹೋಗ್ಬಿಟ್ಟಿದೆ, ಕ್ಲಚ್ ಪ್ರಾಬ್ಲಮ್ ಬೇಜಾನಿದೆ, ಆಮೇಲೆ ಬೋರಲ್ಲಿ ರಾಡ್ಲಿಂಗ್ ಸೌಂಡ್ ಬೇಜಾನಿದೆ, ಕ್ರ್ಯಾಂಕ್ ಪ್ಲೇ ಬಂದ್ಬಿಟ್ಟಿದೆ, ಕ್ರ್ಯಾಂಕ್ ಸೌಂಡ್ ಇದೆ, ಬೋರ್ ಸೌಂಡ್ ಇದೆ, ಎಲ್ಲ ಆಯಿಲ್ ಲೀಕೇಜ್ ಇದೆ. ಬಾಡಿ ಲೈನ್ ಫುಲ್ ಸರ್ವಿಸ್ ಮಾಡಬೇಕು, ಬಾಡಿ ಲೈನ್ ಉದ್ರೋಗ್ಬಿಟ್ಟಿದೆ. ಓಕೆ, ಅಷ್ಟೆಲ್ಲ ಮಾಡಿಬಿಟ್ಟು ಒಂದು ಚೇಂಜ್ ಪ್ಯಾಕೆಟ್ ರಬ್ಬರ್ ಎಲ್ಲ ಹಾಕ್ಕೊಂಡು ಬಾಡಿ ಲೈನ್ ರೆಡಿ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ ಗಾಡಿ. ಸೊ ಇಷ್ಟೆಲ್ಲ ಮಾಡೋಕ್ಕೆ ಎಷ್ಟು ದಿವಸ ಆಗುತ್ತೆ ನಿಜಾಮ್ರೆ? 8 days ಬೇಕು. 8 days ಬೇಕಾ ಫುಲ್ ಕಂಪ್ಲೀಟ್ ಆಗಿ ಮಾಡೋಕ್ಕೆ? ಓಕೆ. ಸೊ ನನಗೆ ಈ ಗಾಡಿ ರೀಸ್ಟೋರ್ ಮಾಡಿದಾಗ್ಲಿಂದ ಒಂಚೂರು ಇಷ್ಟ ಆಗಲಿಲ್ಲ ಗಾಡಿ. ಆ ಫೀಲೇ ಇಲ್ಲ ಏನಪ್ಪ, ಕರೆಕ್ಟಾ? ಈ ಗಾಡಿ ರೀಸ್ಟೋರ್ ಆದಮೇಲೆ ಕಂಪ್ಲೀಟಾಗಿ ನನಗೆ ಇಷ್ಟನೇ ಆಗಲಿಲ್ಲ. ಆವಾಗಲೇ ನಾನು ಹೇಳ್ಬಿಟ್ಟೆ ಏನು ಕರೆಕ್ಟಾಗಿ ಆಗಲಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು. ಆದರೂ ಅವರು ಒಂದೊಂದಾಗಿ ಸ್ವಲ್ಪ ಬೇರೆ ಕಡೆ ಮಾಡಿ ಇವಾಗ ಫುಲ್ ಚೋಚೋಬಾತ್ ಆಗಿಬಿಟ್ಟಿದೆ. ಸೊ ಲಾಸ್ಟಲ್ಲಿ ಇವಾಗ ಫೈನಲ್ ಆಗಿ ನಿಮ್ಮ ಹತ್ರ ಬಂದಿದೆ. ನಮ್ಮ ಹತ್ರ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಒಂದು ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ನೀವೇ ಹೇಳ್ತೀರಾ ಅದ್ರ ಬಗ್ಗೆ ಗಾಡಿ ಹೆಂಗಿತ್ತು ಫಸ್ಟ್, ಇವಾಗ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ನನ್ನ ಗಾಡಿ ಓಡಿಸಿನೇ ನಾನು ಹೇಳ್ಬಿಡ್ತೀನಿ ಬಿಡಿ. ಸೊ ನನ್ನ ಗಾಡಿ ಕಾನ್ಫಿಡೆನ್ಸ್ ಹೇಳಿದ. ಹಾಂ,
ಸೊ ಇವಾಗ ಇದು 8 ದಿವಸ ಅಲ್ಲಿ ಕಂಪ್ಲೀಟಾಗಿ ಗಾಡಿ ಫುಲ್ಲು ಕಂಪ್ಲೀಟಾಗಿ ರಿಸ್ಟೋರ್ ಮಾಡಿ ಕೊಡ್ತೀರಾ ನೀವು. ಓಕೆ, ಪಿನ್ ಟು ಪಿನ್ ಆಗತ್ತೆ. ಓಕೆನಪ್ಪ, ಏನು ಮಾಡೋಣಪ್ಪ? ನೋಡೋಣ, ಇನ್ನೇನು ಮಾಡ್ಸೋಣ ಅಂತೀಯಾ? ಅವ್ರ ಗಾಡಿನೂ ಇದೇ ಪ್ರಾಬ್ಲಮ್ ಇದ್ದಿದ್ದು, ಸೇಮ್ ಪ್ರಾಬ್ಲಮ್. ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಒಂದು ಸ್ವಲ್ಪ ಮಾಡ್ಕೊಡಿ ಅಂದರೆ ಸ್ವಲ್ಪದ್ರಲ್ಲೇ ರಾಕೆಟ್ ಥರ ಮಾಡಿಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದರು ಕ್ಲಚ್ ಮಾಡಿಸಿದ್ರು. ಇವಾಗ ನೆಕ್ಸ್ಟ್ ಬಾಡಿ ಹಿಂಗೆ ಬರ್ತಾವ್ರೆ. ಆ ಥರ ನೀವು ಒಂದೇ ಸಲ ತಂದಿದ್ದೀರಾ, ಒಂದೇ ಸಲ ಖರ್ಚು ಮಾಡ್ಕೊಂಡು ಆರಾಮಾಗಿ ಹೋಗಿ. ಆ್ಯಕ್ಚುಲಿ ಇದೇನಂದರೆ ಸ್ಟಾಕ್ ಬೋರ್ ಇಲ್ಲ, ಇದು ಆ್ಯಕ್ಚುಲಿ ಪೋಟೆಡ್ ಗಾಡಿ ಪೋಟ್ ಮಾಡಿಬಿಟ್ಟವ್ರು ಆಲ್ಮೋಸ್ಟ್. ಅರ್ಥ ಆಯ್ತಾ? ಅದರಲ್ಲಿ ಸೈಜ್ ಏನಿದೆ, ಹೆಂಗೆ ಪೋಟ್ ಆಗಿದೆ, ಏನಾಗಿದೆ ಅದು ನಾನು ಚೆಕ್ ಮಾಡಿಬಿಟ್ಟು ಬೆಳಗ್ಗೆ ನಿಮಗೆ ಪಕ್ಕಾ ವೀಡಿಯೋ ಕಳಿಸ್ತೀನಿ. ಸೊ ನೀವು ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀರಲ್ಲ ಮೇಡಮ್. ನಾನು ಸೈಜ್ ಏನಿದೆ ನೋಡ್ಕೊಳ್ಳೋಣ. ಅಟ್ಲೀಸ್ಟ್ ಲಾಸ್ಟ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಇಷ್ಟಿನೇ ಸಿಗಲಿಲ್ಲ ಅಂದರೆ ಹೆಂಗೆ ಹಾಕೋಣ, ಸ್ಲೀವ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೋಡೋಣ. ಏನು ಮಾಡ್ತೀರಾ? ಸ್ಲೀವ್ ಹೊಡೆದಿದ್ರೆ ಏನು ಮಾಡಿದ್ರು ಪರ್ಫಾರ್ಮೆನ್ಸ್ ನಮಗೆ ಬೇಕಾಗೋ ಥರ ಸಿಗಲ್ಲ. ಬರೀ ಗಾಡಿ ಓಡುತ್ತೆ, ಹೆಸರಿಗೆ ಓಡ್ತಾ ಇದೆ ಅಂತ ಓಡುತ್ತೆ. ಸ್ಲೀವ್ ಬೋರ್ ಏನೋ ಗೊತ್ತಿಲ್ಲ, ಅನ್ಸ್ಲೀವ್ ಫೀಲಿಂಗ್ ಇರಲ್ಲ. ಏನು ಮಾಡಿದ್ರು ಅನ್ಸ್ಲೀವ್ ಫೀಲಿಂಗ್ ಬರಲ್ಲ. ಪಕ್ಕ ಒರಿಜಿನಲ್ ಬೋರ್ ಇದ್ರೆ ಒರಿಜಿನಲ್ ಬೋರ್ ಇಲ್ಲ, ಒರಿಜಿನಲ್ ಬೋರ್ ಇಲ್ಲ. ಬೆಳಗ್ಗೆ ಚೆಕ್ ಮಾಡಿಬಿಟ್ಟು ನಾನು ಏನಕ್ಕೂ ವೀಡಿಯೋ ಕಳಿಸ್ತೀನಿ. ಸ್ಲೀವ್ ಇದೆಯಾ, ಏನು ಯಾವ ಥರ ಲೆಕ್ಕಾಚಾರದ ಕೋಟಿಂಗ್ ಆಗಿದೆ, ಏನಾಗಿದೆ, ಸೈಜ್ ಏನಿದೆ, ಹೆಡ್ ಕೆಲಸ ಯಾವ ಥರ ಇದೆ, ಇಂಜಿನ್ ಕ್ರ್ಯಾಂಕ್ ಹೆಂಗಾಗಿದೆ, ನಿಮ್ಮ ಕ್ಲಚ್ ಬೆಲ್ ಹೆಂಗಾಗಿದೆ, ಕ್ರ್ಯಾಂಕ್ ಹೆಂಗಾಗಿದೆ, ಕಾಯಿಲಿಂಗು ಹೆಂಗಿದೆ, ಸಿ ಡಿ ಯಾವುದಿದೆ, ಬಾಟ್ಲಿಕ್ ಆಗಿದೆ, ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಡೀಟೇಲ್ ಹೇಳ್ಬಿಡ್ತೀನಿ. ಅದ್ರ ತಕ್ಕನ ನೀವು ಖರ್ಚು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೂಪರಾಗಿ ಮಾಡ್ಕೊಡ್ತೀನಿ ಗಾಡಿ ಒಂದೇ ಸಲ. ಸರಿ, ಅಪ್ಪ ತಗೊಳ್ಳಿ, ಒಂದ್ಸಲಿ ಮಾಡಿಸ್ಕೊಳಪ್ಪ, ಬಿಟ್ಟು ಹೋಗೋಣ. ಸಾಕು. ಅಲ್ಲಿ ಇಲ್ಲಿ ಮಾಡಿಸಿದ್ದು ಒಂದ್ಸಲಿ ಮಾಡ್ಸೋದಕ್ಕೆ 1 ವರ್ಷದಿಂದ ನಿಂತಿದ್ದ ಗಾಡಿ ಇದು. ಬೇಜಾರಾಗೋಗಿ ಇವಾಗ ಇವ್ರ ಗಾಡಿ ನೋಡ್ಬಿಟ್ಟು ತಗೊಂಡ್ಬಂದಿದ್ದೀನಿ. ಏನು ಮಾಡ್ತೀರಾ ಮಾಡಿ, ಇದೊಂದ್ಸತಿ ಮಾಡಿಸಿ ನೋಡ್ಬಿಡೋಣ ಅಂತ. ಇಲ್ಲ, ಇವ್ರ ಹತ್ರ ರೆಡಿ ಆಗಕ್ಕೆ ಮುಂಚೆ ಓಡಿಸಿದ್ ನೀನು ಲಾಸ್ಟು. ನಾನು ಗಾಡಿ ತೆಗ್ದಿದ್ನಲ್ಲ 4 ತಿಂಗಳಾದ್ಮೇಲೆ, ಅವತ್ತು ಒಂದು ರೌಂಡ್ ತೆಗ್ದಲ್ಲ. ಓಡಿಸಿಲ್ಲ ನಾನು, ಇವಾಗ ಓಡಿಸಿಲ್ಲ ನೀನು. ಇವಾಗ ಓಡಿಸಿದ್ರೆ ಹೇಳ್ತೀಯ? ಇಲ್ಲ, ಅದು ನಾನು ಓಡಿಸೇ ಇಲ್ಲ. ಅವ್ರು ನಮ್ಮ ಮನೆ ಮುಂದೆ ಬಂದ ಗಾಡಿ ಸೌಂಡ್ ನೋಡ್ಬಿಟ್ಟೆ ನಾನು ಅವತ್ತೇ ಫೋನ್ ಮಾಡಿ ಕೇಳಿದೆ, ಕೇಳಿ ಹಲೋ ಸರ್, ಎಲ್ಲಿ ಸರ್ ತೊಗೊಂಡೋದ್ರಿ ಗಾಡಿನ ಅಂತ. ಅದಕ್ಕೆ ಗಾಡಿಯಲ್ಲಿ ಬೇಜಾನ್ ಕ್ಲಚ್ ಪ್ರಾಬ್ಲಮ್ ಇತ್ತು, ಕಾರ್ಬೋರೇಟರ್ ಪ್ರಾಬ್ಲಮ್ ಇತ್ತು. ಎಲ್ಲ ಕಾರ್ಬೋರೇಟರ್ ನೀಟಾಗಿ ಸೆಟ್ ಮಾಡಿ, ಕ್ಲಚ್ ಕೆಲಸ ಎಲ್ಲ ಮಾಡಿ, ಪ್ಲಗ್ ಎಲ್ಲ ಹೊಸದು ಹಾಕಿ, ಕಂಪ್ರೆಷನ್ ಮ್ಯಾಚ್ ಮಾಡಿ ಫುಲ್ ಡೌನ್ ಆಗಿಬಿಟ್ಟಿತ್ತು. ಕಂಪ್ರೆಷನ್ ವೀಕ್ವಲ್ ಇವಾಗೂ ಡೌನೇ ಐತೆ, ಆದರೆ ನಮ್ಮ ಕೆಲಸದಿಂದ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಅವ್ರದ್ದು ಬೆಚ್ಚಿದ್ರೆ, ಬೋರ್ಗಿದೆಲ್ಲ ಬೆಚ್ಚಿದ್ರೆ ಪ್ರಾಪರ್ ಮಾಡಿ ಕೊಟ್ಬಿಡ್ತೀನಿ ಅಷ್ಟೇ. ಓಕೆ, ಸರಿ, ಮಾಡ್ಸೋಣ ಬಿಡಿ. ಹಂಗಂದ್ರೆ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿಸ್ಬಿಟ್ಟು ಇವ್ರ ಜೊತೆ ಒಂದು ರೈಡ್ ಹೋಗಿ ಬರೋಣ, ನೋಡೋಣ. ವೆಲ್ ಸ್ನೇಹಿತರೆ, ಗಾಡಿ ಎಲ್ಲ ಬಿಟ್ಟು ಎಲ್ಲ ಕೊಟೇಶನ್ ತಗೊಂಡು ತಲೆ ಕೆಡ್ಸ್ಕೊಂಡು ಬೇಜಾರಾಗಿ ಹೋಗ್ತಾ ಇದೀವಿ ಸ್ನೇಹಿತರೆ. ಅಷ್ಟೇ ಮಾಡೋಕ್ಕಾಗಿತ್ತು, ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಿಲ್ಲ. ಸೊ ಕೊಟೇಶನ್ ಬಂದು ಒಂದು ಮಿನಿಮಮ್ ಅಂದ್ರೂ ಒಂದು 20,000 ಅಂತ ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಅದ್ರ ಮೇಲೆ ಆದರೂ ಆಯಿತು, ಅದ್ರ ಮೇಲೆ ಆದ್ರೂ ಆಗುತ್ತೆ. ಅದ್ರ ಒಳಗಡೆ ಇಂಜಿನ್ ಬಿಲ್ಟೇ ಅಷ್ಟು ಹೇಳಿದ್ದಾರೆ. ಸೊ ಎಷ್ಟಂತ ಹೇಳಲ್ಲ, ನೋಡೋಣ. ಸೊ ಫೈನಲ್ ಬಿಲ್ಲಿಂಗ್ ಆದಾಗ ನಾನು ಹೇಳ್ತೀನಿ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ಆವಾಗವರೆಗೂ ವೇಟ್ ಮಾಡಿ. ಗಾಡಿ ಡೆಲಿವರಿದು ಒಂದು ಬೇರೆ ವಿಡಿಯೋ ಬರುತ್ತೆ. ಸೊ ಬಿಟ್ಟು ಹೋಗ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಯಾವುದು ಡೆಲಿವರಿಗೆ ವಿಡಿಯೋ ಬರುತ್ತೆ. ಸೊ ಹೆಂಗೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಗಾಡಿ ಹೈವೇಗೆ ತೊಗೊಂಡೋಗಿ ಏನು ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ವಿಡಿಯೋ ಮಾಡ್ತೀನಿ. ಒಂದು ಲಾಂಗ್ ರೈಡ್, ಪ್ರಾಬ್ಲಿ ಒಂದು ಅಟ್ಲೀಸ್ಟ್ ಹಾಸನ್ವರೆಗೂ ನನ್ನ ಗಾಡಿ, ಆಮೇಲೆ ಆಕಾಶ್ ಗಾಡಿ ತೊಗೊಂಡು ಹೋಗ್ತೀನಿ. ಅವ್ರ ಗಾಡಿ ನಾನೇ ಓಡಿಸ್ತೀನಿ. ಅವ್ನ ಗಾಡಿ ಓಡಿಸ್ಬಿಟ್ಟು ಹೆಂಗೆ ಬಂದಿದೆ ಪಿಕಪ್ಪು, ಹೆಂಗೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ. ಲವ್ ಯು ಆಲ್.